ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಜನ ಬೇರೆ ಬೇರೆ ಥರ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಜಾಸ್ತಿ ಎಕ್ಸಸೈಸು, ವಾಕಿಂಗು, ಜಾಗಿಂಗ್ ಎಲ್ಲ ಮಾಡೋದು. ಅಥವಾ ಇನ್ನು ಕೆಲವರು ಹೇಗೆ ಮಾಡ್ತಿರ್ತಾರೆ ಅಂತಂದರೆ, ಊಟನ ಕಡಿಮೆ ಕಡಿಮೆ ಮಾಡೋದು. ಅವ್ರಿಗೆ ಸಾಕಾಗ್ತಾ ಇರಲ್ಲ, ಅವ್ರಿಗೆ ಇನ್ನೂ ಬೇಕು ಅನಿಸ್ತಾ ಇರುತ್ತೆ, ಆದರೂ ಬಲವಂತವಾಗಿ ಫೋರ್ಸ್ಫುಲಿ ಕಡಿಮೆ ತಿಂತಾ ಇರ್ತಾರೆ, ಊಟನ ಸ್ಕಿಪ್ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲ ನಮ್ಮ ಬಾಡಿಗೆ ಬೇಕಾ ಬೇಡವಾ ಅಂತ ಹೇಗೆ ಕಂಡುಹಿಡಿಯೋದು ಅಂತ ಅಂದರೆ, ನಾವು ಆ ಥರ ಮಾಡಾದ್ಮೇಲೆ ಜಾಸ್ತಿ ಟಯರ್ಡ್ ಆಗ್ತಾ ಇದ್ದೀವಿ, ಆದರೂ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂತ ಅಂದರೆ ಅದು ಅಷ್ಟು ಒಳ್ಳೆ ಮೆಥಡ್ ಅಲ್ಲ. ಹಾಗಾದರೆ ಈಸಿಯಾಗಿ ವೆಯ್ಟ್ ಲಾಸ್ ಆಗೋದು ಹೇಗೆ ಅಂತ ಅಂದರೆ, ಮೊದಲನೇ ಸ್ಟೆಪ್ಪು ನಮಗೆ ಗೊತ್ತಿರಬೇಕು ನಾವು ಎಷ್ಟು kg ವೆಯ್ಟ್ ಇದ್ದೀವಿ ಮತ್ತು ಎಷ್ಟು ಕಡಿಮೆ ಆಗಬೇಕು ಅಂತ ನಾವು ನೋಟ್ ಮಾಡ್ಕೋಬೇಕು. ವೆಯ್ಟ್ ಚೆಕ್ ಮಾಡಬೇಕು ಮತ್ತು ನೋಟ್ ಮಾಡ್ಕೋಬೇಕು. ಎರಡನೇದು, ನಮ್ಮ ಬಾಡಿದು BMR ಅಂತ ಇರುತ್ತೆ, ಅದು ನಮಗೆ ಗೊತ್ತಿರಬೇಕು. BMR ಅಂದರೆ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ. ಇದೇನು ತೋರಿಸುತ್ತೆ ಅಂದರೆ, ನಮ್ಮ ಬಾಡಿ ಏನು ಕೆಲಸ ಮಾಡಿಲ್ಲ, ನಾವು ಇವಾಗ ಸುಮ್ಮನೆ ಕೂತಿದ್ದೀವಿ, ಇವತ್ತೆಲ್ಲ ರೆಸ್ಟಲ್ಲಿದ್ದೀವಿ, ರಜಾ ಇದೆ ಅಂತ ಅಂದ್ರೂ ನಮ್ಮ ಬಾಡಿ ಕೆಲಸ ಮಾಡ್ತಾ ಇರುತ್ತೆ. ಆವಾಗಲೂ ಕೂಡ ನಮ್ಮ ಬಾಡಿ ಊಟನ ಖರ್ಚು ಮಾಡುತ್ತೆ. ತಿಂದರೆ ಊಟ ಡೈಜೆಸ್ಟ್ ಆಗುತ್ತೆ. ಡೈಜೆಸ್ಟ್ ಆಗಿ ನಮ್ಮ ಬಾಡಿ ಆ ಕ್ಯಾಲರಿನ ಬರ್ನ್ ಮಾಡುತ್ತೆ. ಸೊ ಬೇಸಲ್ ಮೆಟಬಾಲಿಕ್ ರೇಟ್ ಅಂದರೆ ಅಲ್ಲಿ ತೋರಿಸೋವಂಥ ನಂಬರು ನಮ್ಮ ಬಾಡಿಗೆ ಬೇಕಾಗಿರುವಷ್ಟು ಕ್ಯಾಲರಿ. ಈ ಕ್ಯಾಲರಿನ ನಾವು ನೋಡಿದಾಗ ನಾವು ಊಟ ಎಷ್ಟು ತಿನ್ನಬೇಕು ಅಂತ ಗೊತ್ತಾಗುತ್ತೆ. ಸೊ ನಾವು ಒಂದು ದಿವಸದಲ್ಲಿ 3 ಸರಿ ಊಟ ಮಾಡ್ತಾ ಈ ಕ್ಯಾಲರಿ 3 ಊಟದಲ್ಲೂ ಸೇರಿ ಟೋಟಲ್ 3 ಊಟ ಟೋಟಲ್ ಸೇರಿದಾಗ ಇಷ್ಟು ಕ್ಯಾಲರಿ ಇರೋ ಥರ ಬ್ಯಾಲೆನ್ಸ್ ಮಾಡಬೇಕು. ಜಾಸ್ತಿ ಕ್ಯಾಲರಿ ತಿಂದರೆ ವೆಯ್ಟ್ ಜಾಸ್ತಿ ಆಗ್ತೀವಿ. ಸೊ ಅದಕ್ಕೋಸ್ಕರ BMR ತುಂಬ ಇಂಪಾರ್ಟೆಂಟ್, ಗೊತ್ತಿರಬೇಕು. ಇದ್ರ ಜೊತೆಗೆ ಕೆಲವು ಅಭ್ಯಾಸಗಳು ಅಂದರೆ, ನೀರು ಒಂದು ದಿವಸದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 3.5 ಲೀಟರ್ವರೆಗೂ ಕುಡಿಯೋದು, 3 ರಿಂದ 3.5 ಲೀಟರ್ ಕುಡಿಯೋದನ್ನ ಅಭ್ಯಾಸ ಮಾಡ್ಕೋಬೇಕು. ಸ್ಲೀಪು, ನಿದ್ದೆ ಸಾಯಂಕಾಲ ಅಂದರೆ ರಾತ್ರಿ ನಿದ್ದೆ ಡಿಸ್ಟರ್ಬೆನ್ಸ್ ಇಲ್ಲದೆ ಡೀಪ್ ಸ್ಲೀಪ್ ಆಗೋ ಥರ 7 to 8 ಅವರ್ಸ್ ನಿದ್ದೆ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಹ್ಯಾಪಿಯಾಗಿರೋದು ಅಭ್ಯಾಸ ಮಾಡ್ಕೋಬೇಕು. ಇದು ಸ್ವಲ್ಪ ಕಷ್ಟ, ಆದರೂ ನಾವು ಕಂಡಿಡ್ಕೋಬೇಕು ಇದಕ್ಕೆಲ್ಲ ಹೇಗೆ ಹ್ಯಾಪಿಯಾಗಿರ್ತೀನಿ, ನಾನು ಯಾವ್ಯಾವ ಆ್ಯಕ್ಟಿವಿಟಿ ಮಾಡೋದ್ರಿಂದ ಹ್ಯಾಪಿಯಾಗಿರ್ತೀನಿ, ಮತ್ತು ಯಾರ ಜೊತೆ ಇದ್ದರೆ ನಾನು ಹ್ಯಾಪಿಯಾಗಿರ್ತೀನಿ, ಮತ್ತು ಎಲ್ಲಿದ್ದರೆ ನಾನು ಹ್ಯಾಪಿಯಾಗಿರ್ತೀನಿ ಅಂತ ನಾವು ಇದನ್ನು ಪ್ರಾಕ್ಟೀಸಿಂದ, ಅಬ್ಸರ್ವ್ ಮಾಡೋದ್ರಿಂದ ಕಂಡಿಡ್ಕೊಂಡು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಆಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್, ನಮ್ಮ ಊಟನ ಬ್ಯಾಲೆನ್ಸ್ ಮಾಡೋದು ಕಲಿಬೇಕು. ಸೊ ಹೆವಿ ಕ್ಯಾಲರಿ ಆಗದೆ ಇರೋ ಥರ ನೋಡ್ಕೋಬೇಕಲ್ವಾ, ಅದಕ್ಕೋಸ್ಕರ ಅಂದರೆ BMRನ ಬ್ಯಾಲೆನ್ಸ್ ಮಾಡಬೇಕು. ಅದನ್ನು ಹೇಗೆ ಮಾಡೋದು ಅಂತ ಅಂದರೆ, ನಮ್ಮ ಊಟದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಫೈಬರ್ ಆ್ಯಂಡ್ ಗುಡ್ ಫ್ಯಾಟ್ ಇಷ್ಟು ಬ್ಯಾಲೆನ್ಸ್ ಇರೋ ಥರ ನೋಡಿಕೊಂಡ್ರೆ BMR ಪ್ರಕಾರ ನಾವು ಕ್ಯಾಲರಿನ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಯಾಕೆ ಈ ಥರ ಹೇಳ್ತಿದ್ದೀನಿ ಅಂತ ಅಂದರೆ, ಯೂಶಲಿ ನಮಗೆ ಊಟ ಮಾಡುವಾಗ ಕಾರ್ಬೋಹೈಡ್ರೇಟ್ ಎಷ್ಟು ಬೇಕೋ ಅದು ಇಷ್ಟು ಬೇಕು ಅಂತ ತಿಳ್ಕೊಳ್ಳಿ, ಒಂದು ಲೆವೆಲ್ಗೆ ಬೇಕು. ಇದನ್ನು ಜಾಸ್ತಿ ಮಾಡಿಬಿಡ್ತೀವಿ, ಅಂದರೆ ಬೇಕಾಗಿರೋದಕ್ಕಿಂತ ತುಂಬ ಜಾಸ್ತಿ. ಈ ಪ್ರೋಟೀನು, ವಿಟಮಿನ್ಸು, ಮಿನರಲ್ಸ್ ಎಲ್ಲ ನಮ್ಗೆ ಎಷ್ಟು ಬೇಕೋ ಒಂದು ಲೆವೆಲ್ ಬೇಕಾಗಿರುತ್ತೆ, ಇಷ್ಟು ಬೇಕು ಅಂತ ಇರುತ್ತೆ. ಅದಕ್ಕಿಂತ ತುಂಬ ಕಡಿಮೆ ಮಾಡಿಬಿಡ್ತೀವಿ, ಯಾಕೆಂದರೆ ಮರ್ತೋಗ್ತೀವಿ. ಇದನ್ನು ಬ್ಯಾಲೆನ್ಸ್ ಮಾಡೋದು ನಮಗೆ ಪ್ರಾಕ್ಟೀಸ್ ಇರಲ್ಲ, ಅದಕ್ಕೋಸ್ಕರ ತುಂಬ ಕಡಿಮೆ ಮಾಡಿಬಿಡ್ತೀವಿ. ಏನಾಯಿತು, ಇಂಬ್ಯಾಲೆನ್ಸ್ ಆಯಿತು. ಇದನ್ನು ಬ್ಯಾಲೆನ್ಸಿಗೆ ತಂದರೆ ನಾವು ಕ್ಯಾಲರಿನೂ ಬ್ಯಾಲೆನ್ಸ್ ಮಾಡ್ಬೋದು. ನಮ್ಮ ಬಾಡಿಗೆ ಈ ವೈಟಮಿನ್ಸು, ಮಿನರಲ್ಸು, ಪ್ರೋಟೀನ್ಸ್ ಎಲ್ಲ ಬೇಕೇ ಬೇಕು, ಅದೆಲ್ಲ ನ್ಯೂಟ್ರಿಯೆಂಟ್ಸು ಬೇಕೇ ಬೇಕು. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದು ಹೇಗೆ, ಈ ಅಭ್ಯಾಸಗಳನ್ನೆಲ್ಲ ಮಾಡೋದು ಹೇಗೆ ಅಂತ ನಮ್ಮದೇ ಒಂದು ಗ್ರೂಪಲ್ಲಿ ಝೂಮ್ ಸೆಷನ್ಸ್ ನಡೀತಾ ಇರುತ್ತೆ. ಆ ಝೂಮ್ ಸೆಷನ್ಸ್ಗೆ ನೀವು ಕೂಡ ಜಾಯ್ನ್ ಆಗಿ ಇದನ್ನೆಲ್ಲ ಕಲಿಬೋದು. ನಿಮ್ಗೆ ಯಾರಿಗಾದರೂ ಈ ಮಾಡೋಕ್ಕೆ ನಾನು ಹೇಳ್ಕೊಟ್ಟಿದ್ದ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತ ಅಂದರೆ, ನಮ್ಮ ಝೂಮ್ ಸೆಷನ್ಗೆ ನೀವು ಕೂಡ ಜಾಯ್ನ್ ಆಗಿ ಕಲಿಬೋದು. ಇದನ್ನೆಲ್ಲ ಹೇಗೆ ಅಂತ ಗೊತ್ತಾಗ್ತಿಲ್ಲ ಅಂತ ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.